ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹೇಗೆ ನಡೀತು, ಹಾಗೆ ಯಾರೆಲ್ಲ ಬಂದಿದ್ರು ಮತ್ತು ನಾನು ಯಾವ ರೀತಿಯಾಗಿ ಪೂಜೆ ಮಾಡಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಮನೆಯೆಲ್ಲ ಶುಭ್ರ ಮಾಡಿದೆ. ದೇವರಿಗೆಲ್ಲ ಬೇಕಾಗಿರುವಂತಹ ಐಟಮ್ಸ್ನೆಲ್ಲ ತಗೊಂಡು ಬಂದು ಮನೆಯೆಲ್ಲ ನೀಟಾಗಿ ಶುಭ್ರ ಮಾಡಿ, ಅದ ನಂತರ ನಾನು ಸ್ನಾನ ಮಾಡಿಕೊಂಡು ದೇವರಿಗೆ ಬೇಕಾದಂತಹ ದೀಪಗಳನ್ನು ಹಾಗೂ ಲಕ್ಷ್ಮಿಯ ಮುಖವಾಡವನ್ನು ನೀಟಾಗಿ ಒರೆಸಿ ಕುಂಕುಮ ಅರಿಶಿನವನ್ನೆಲ್ಲ ಇಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ನಾವು ಮಾಡ್ಕೊಳೋದ್ರಿಂದ ನಮಗೆ ಟೈಮ್ ಸಹ ಸೇವ್ ಆಗುತ್ತೆ, ಬೇಗ ಬೇಗನೆ ಕೆಲಸ ಮುಗಿಯುತ್ತೆ. ಹಾಗೆ ಕಳಶನೂ ಸಹ ರೆಡಿ ಮಾಡಿಕೊಂಡೆ. ಹಾಗೆ ಲಕ್ಷ್ಮಿಯನ್ನು ಕೂರಿಸ್ಬೇಕಲ್ವಾ, ಅದಕ್ಕೋಸ್ಕರ ಈ ರೀತಿಯಾಗಿ ಪೀಠನೆಲ್ಲ ರೆಡಿ ಮಾಡಿಕೊಂಡು ಬ್ಯಾಕ್ ಡ್ರಾಪ್ನೆಲ್ಲ ಹಾಕಿ ಮೊದಲಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಈ ಬ್ಯಾಕ್ ಡ್ರಾಪ್ನ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು, ಒಂಥರ ರಿಯಲ್ ಆಗಿ ಕಾಣಿಸೋ ಥರ ಇತ್ತು, ಅಷ್ಟು ಚೆನ್ನಾಗಿತ್ತು. ಹಾಗೆ ಮಕ್ಕಳು ನನಗೆ ತೋರಣ ಮಾಡೋದಕ್ಕೆ ಹೆಲ್ಪ್ ಮಾಡಿಕೊಡ್ತಾ ಇದ್ರು. ನಂತರ ನಾನು ಬರುವಂತಹ ಹೆಣ್ಮಕ್ಳಿಗೆ ಕೊಡೋದಕ್ಕೆ ಈ ರೀತಿಯಾಗಿ ಪ್ಯಾಕೆಟನ್ನು ಮಾಡಿ ಇಟ್ಕೊತಾ ಇದ್ದೀನಿ. ಕುಂಕುಮಕ್ಕೆ ಅಕ್ಕಿ, ಅರಿಶಿನ, ಕುಂಕುಮ ಮತ್ತು ಅರಿಶಿಣದ ಕೊಂಬು ಎಲ್ಲವನ್ನು ಹಾಕಿಟ್ಕೊಂಡು, ಹಾಗೆ ಬ್ಯಾಂಗಲ್ಸನ್ನು ಸಹ ನಾಲ್ಕಾಗಿ ರೆಡಿ ಮಾಡಿ ಇಟ್ಕೊಂಡು, ಅಡಿಕೆ ಎಲ್ಲ ಕೈಗೆ ಸಿಗಬೇಕಲ್ವಾ ಅರಿಶಿನ ಕುಂಕುಮ ಕೊಡೋ ಟೈಮಲ್ಲಿ, ಅದಕ್ಕೆ ಮೊದಲಿಗೆ ಒಂದು ಪ್ಲೇಟಲ್ಲಿ ರೆಡಿ ಮಾಡಿ ಎಲ್ಲ ಇಟ್ಕೊತಾ ಇದ್ದೀನಿ. ಹಾಗೆ ಬ್ಲೌಸ್ ಪೀಸ್ಗಳನ್ನು ಕೊಟ್ಟಿದ್ದೆ, ಸೊ ಹಾಗಾಗಿ ಅದನ್ನು ಸಹ ರೆಡಿ ಮಾಡಿಕೊಂಡು ಕೆಲವೊಂದು ಸ್ವೀಟ್ಗಳನ್ನು ತರಿಸಿದೆ, ಅದನ್ನು ಸಹ ಈ ರೀತಿಯಾಗಿ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೆ. ನಂತರ ದೇವರಿಗೆ ಸೀರೆ ಉಡಿಸ್ಬೇಕಲ್ವಾ, ಅದನ್ನೆಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೆ. ನೋಡ್ತಾ ಇರ್ಬೋದು ಸೀರೆ ಚೆನ್ನಾಗಿದೆಯಾ, ಗೋಲ್ಡ್ ಕಲರ್ ಸೀರೆ. ಈ ರೀತಿಯಾಗಿ ಮೊದಲೇ ಎಲ್ಲ ನೆರಿಗೆ ಹಾಕಿ ಇಟ್ಕೊಂಡ್ರೆ ನಮಗೆ ಸೀರೆ ಉಡಿಸೋ ಟೈಮಲ್ಲಿ ಈಸಿ ಆಗುತ್ತೆ. ಹಾಗಾಗಿ ಎಲ್ಲವನ್ನು ಮೊದಲಿಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಪೀಠದ ಮೇಲೆ ನನಗೆ ಬಂದಂತಹ ರಂಗೋಲಿಯನ್ನು ಹಾಕ್ತಾ ಇದ್ದೀನಿ. ಮತ್ತು ಈ ರೀತಿಯಾಗಿ ಮೊದಲಿಗೆ ಕೂರಿಸೋಕ್ಕಿಂತ ಮುಂಚೆ ಪೀಠಕ್ಕೂ ಸಹ ಪೂಜೆ ಮಾಡಿದೆ. ಹಾಗೆ ಒಂದು ಬಾಳೆ ಎಲೆಯನ್ನು ಇಟ್ಟು ಅದರ ಮೇಲೆ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ನಾನು 5 ಬೊಕ್ಸೆ ಅಕ್ಕಿಯನ್ನು ಹಾಕಿದ್ದೀನಿ. ಅದರ ಮೇಲೆ ಓಂ ಮತ್ತು ಶ್ರೀ ಅಂತ ಬರೆದೆ. ನಂತರ ಅರಿಶಿನ, ಕುಂಕುಮ ಮತ್ತು ಹೂವನ್ನು ಇಟ್ಟು ಅದಕ್ಕೂ ಸಹ ನಮಸ್ಕಾರ ಮಾಡಿಕೊಂಡೆ. ಹಾಗೆ ಕಳಶಕ್ಕೂ ಸಹ ಮೊದಲಿಗೆ ಸ್ವಲ್ಪ ನೀರನ್ನು ಹಾಕಿ ಕೈ ಮುಕ್ಕೊಂಡು, ನಂತರ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಏನೆಲ್ಲ ಹಾಕಬೇಕಂತ, ಅದನ್ನೆಲ್ಲ ಹಾಕಿ ಕಳಶ ಪೂಜೆ ಮಾಡಿ, ಅದಾದಮೇಲೆ ಕಳಶನ ಕೂರ್ಸೋಣ ಅಂತ ಅಂದ್ಬಿಟ್ಟು ವಿಳ್ಯದೆಲೆಯನ್ನು ಇಟ್ಟು ಮುಖವಾಡವನ್ನೆಲ್ಲ ಹಾಕಿದೆ. ಅದಾದ ನಂತರ ದೇವರಿಗೆ ನೀಟಾಗಿ ಸೀರೆಯನ್ನೆಲ್ಲ ಉಡಿಸಿ ಈ ರೀತಿಯಾಗಿ ಮುಂದೆ ಅಲಂಕಾರ ಮಾಡಿದೆ. ನೋಡ್ತಾ ಇರ್ಬೋದು ನಮ್ಮನೆ ಲಕ್ಷ್ಮಿ ಯಾವ ರೀತಿಯಾಗಿ ಅಲಂಕಾರಗೊಂಡಿದ್ದಾರೆ ಅಂತ. ಇಷ್ಟ ಆಯಿತಾ ನಿಮಗೆ ನಮ್ಮನೆ ಲಕ್ಷ್ಮಿ? ನೋಡಿ. ಹಾಗೆ ಮಾರ್ನಿಂಗ್ ಬೆಳಗ್ಗೆ ಬೇಗ ಪೂಜೆ ಮಾಡಿದ್ರಿಂದ ಮಾರ್ನಿಂಗ್ ನಾನು ಪಂಚಾಮೃತ ಮಾಡಿದೆ. ಹಾಲು, ಮೊಸರು, ಜೇನುತುಪ್ಪ, ಡ್ರೈ ಫ್ರೂಟ್ಸು ಮತ್ತು ಫ್ರೂಟ್ಸನ್ನು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಪಂಚಾಮೃತ ಮಾಡಿದೆ. ದೇವರಿಗೆ ನೈವೇದ್ಯಕ್ಕೆ ಮಾರ್ನಿಂಗ್ ಅದನ್ನೇ ಮಾಡಿ, ಮಾರ್ನಿಂಗ್ ಒಂದ್ಸರಿ ಪೂಜೆ ಮಾಡಿ ನಂತರ ಮಲ್ಲಿಗೆ ಹೂವಿನ ಹಾರವನ್ನು ಹಾಕಿದೆ. ಒಂಥರ ತುಂಬಾ ಖುಷಿ ಆಗುತ್ತೆ ಅಲ್ವಾ ದೇವ್ರ ಪೂಜೆ ಮಾಡಬೇಕು ಅಂತಂದರೆ. ನಂತರ ಎಲ್ಲ ದೇವರಿಗೆ ಸಮರ್ಪಣೆ ಮಾಡಿ ಪ್ರಸಾದ ನೈವೇದ್ಯವನ್ನೆಲ್ಲ ಇಟ್ಟು ಒಮ್ಮೆ ದೇವ್ರ ಮಂತ್ರವನ್ನೆಲ್ಲ ಹೇಳಿಕೊಂಡು, ಅದಾದಮೇಲೆ ದೀಪಗಳನ್ನೆಲ್ಲ ಸರಿ ಮಾಡ್ಕೊತಾ ಇದ್ದೆ. ಹಾಗೆ ದೇವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ದೇವರು ನಿಜವಾಗ್ಲೂ ದೇವರು ಎದ್ದು ಬರ್ತಾರೇನೋ ಅನ್ನೋ ಥರ ನಮಗೆ ಭಾಸ ಆಗ್ತಾ ಇತ್ತು.
ಮೊದಲಿಗೆ ನಾನು ದೇವ್ರ ಮನೆಯಲ್ಲಿ ಪೂಜೆಯನ್ನು ಮಾಡಿ ನಂತರ ನಾನು ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಮಾಡಿದೆ. ನಾವು ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಮುಂಚೆ ಮೊದಲು ಮನೆ ದೇವರಿಗೆ ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ. ನಂತರ ನಾನು ಗಣಪತಿಗೆ ಪೂಜೆ ಮಾಡಿ ಅದಾದಮೇಲೆ ಲಕ್ಷ್ಮೀ ದೇವಿಗೆ ದೀಪವನ್ನು ಹಚ್ತಾ ಇದ್ದೀನಿ. ನಾನು ಲಕ್ಷ್ಮೀ ದೇವಿಯ ಬುಕ್ಕನ್ನು ತೊಗೊಂಡಿದ್ದೀನಿ. ಆ ಬುಕ್ಕನ್ನು ಇಟ್ಕೊಂಡು ನಾನು ಮಂತ್ರಗಳನ್ನು ಹೇಳ್ಕೊತ ಸ್ತೋತ್ರಗಳನ್ನು ಹೇಳ್ಕೊತ ಪೂಜೆ ಮಾಡ್ತಾ ಇದ್ದೆ. ಮಾರ್ನಿಂಗ್ ಬೇಗನೆ ಪೂಜೆ ಮಾಡಿದ್ರಿಂದ ನಾನು ಪಂಚಾಮೃತ ಅಷ್ಟೇ ಇಟ್ಟು ಪೂಜೆ ಮಾಡಿದೆ. ತುಂಬಾ ಖುಷಿ ಆಯಿತು ಒಂಥರ ಪೂಜೆ ಮಾಡಿದ್ದು. ಮನೆಯಲ್ಲಿ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಥರ ಅನಿಸುತ್ತೆ ಈ ರೀತಿಯಾಗಿ ನಾವು ಮಾರ್ನಿಂಗ್ ಬೇಗ ಎದ್ದು ಪೂಜೆ ಮಾಡೋದ್ರಿಂದ. ದೇವರಿಗೆ ಅಲಂಕಾರ ಮಾಡೋದು ಪೂಜೆ ಮಾಡೋದು ಇರೋದ್ರಿಂದ ರಾತ್ರಿ ಎಲ್ಲ ನನಗೆ ನಿದ್ದೆ ಮಾಡೋಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ರಾತ್ರಿ ಎಲ್ಲ ಜಾಗರಣೆ ಇದ್ದು ದೇವಿಗೆ ಪೂಜೆ ಮಾಡಿದೆ. ತುಂಬಾ ಖುಷಿ ಅನ್ನಿಸ್ತು. ನಂದು ಮಾರ್ನಿಂಗ್ ಇವತ್ತು 5 ಗಂಟೆ ಅಷ್ಟೊತ್ತಿಗೆ ಪೂಜೆ ಮುಗಿದೋಗ್ಬಿಟ್ಟಿತ್ತು. ನಂತರ ಮಂಗಳಾರತಿ ಮಾಡ್ತಾ ಇದ್ದೀನಿ ದೇವರಿಗೆ. ನಂತರ ನಾನು ತೆಂಗಿನಕಾಯಿನ ಒಡೆದು ಅದರಲ್ಲಿರುವಂಥ ನೀರನ್ನು ಪ್ರೋಕ್ಷಣೆ ಮಾಡ್ತಾ ಇದ್ದೀನಿ.
ನಂತರ ದೇವಿಯ ಬುಕ್ಕನ್ನು ಓದ್ತಾ ಇದ್ದೀನಿ. ಪೂಜೆ ಎಲ್ಲ ಮುಗಿದ ನಂತರ ನಾನು ಪೂರ್ತಿಯಾಗಿ ಬುಕ್ಕನ್ನು ಓದ್ತಾ ಇದ್ದೀನಿ. ನೀವು ಒಂದೇ ಸರಿ ಆದರೂ ಈ ರೀತಿಯಾಗಿ ಬುಕ್ಕನ್ನು ಓದ್ಬೋದು. ಇಲ್ಲ ನಿಮಗೆ ಫುಲ್ಲು ಓದೋಕ್ಕೆ ಟೈಮ್ ಇಲ್ಲ ಅಂದರೆ ಬೆಳಿಗ್ಗೆ ಅರ್ಧ ಸಂಜೆ ಅರ್ಧನಾದರೂ ಓದ್ಕೋಬಹುದು. फलप्रद अस्मन्ते जय जय हे मधुसूदन कामिनि विद्यालक्ष्मी सदा पालय माम् धिमि धिमि धिन्दिमि 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 नाद सम्पूर्णमये घुम 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 शङ्करनाद सुवाद्यन्ते. ನಂತರ ಬುಕ್ಕನ್ನೆಲ್ಲ ಓದಿದೆ. ನೋಡಿ, ಪೂಜೆ ಆದ ನಂತರ ನಮ್ಮನೆಯ ಲಕ್ಷ್ಮಿ ಯಾವ ರೀತಿಯಾಗಿ ಕಾಣಿಸ್ತಾ ಇದ್ದಾರೆ ಅಂತ. ನಂತರ ನಾನು ಪೂಜೆನೆಲ್ಲ ಮುಗಿಸಿ ದೇವರ ನೈವೇದ್ಯಕ್ಕೆ ಅಡುಗೆ ಮಾಡೋಣ ಅಂತ ಕಿಚನ್ಗೆ ಹೋದೆ. ನಾನು ನುಗ್ಗೆಕಾಯಿ ಸಾಂಬಾರು ಮಾಡಿದೆ ಹಾಗೂ ಪುಳಿಯೋಗರೆ. ಇದರ ವಿಡಿಯೋಸ್ ಎಲ್ಲ ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬಂದಿತ್ತು. ನಂತರ ತರಕಾರಿ ಕೂಟನ್ನು ಮಾಡಿದ್ದೆ, ಕಡಲೆಕಾಳೆಲ್ಲ ಹಾಕಿಬಿಟ್ಟು. ಹಾಗೆ ಪಕೋಡ ಮಾಡಿದೆ, ನಂತರ ಕರಿಕಡುಬು ಮಾಡಿದೆ, ಹಾಗೆ ಬೀನ್ಸ್ ಪಲ್ಯ. ಇಷ್ಟೆಲ್ಲವನ್ನು ಮಾಡಿ ದೇವರ ಮುಂದೆ, ಹಾಗೆ ಹೆಸರುಬೇಳೆ ಸಹ ಮಾಡಿದೆ. ಇಷ್ಟೆಲ್ಲ ನಾನು ಒಂದು ಪ್ಲೇಟಲ್ಲಿ ಜೋಡಿಸ್ಕೊಂಡು ದೇವರ ಮುಂದೆ ನೈವೇದ್ಯಕ್ಕೆ ಇಟ್ಟೆ. ನಂತರ ಅಷ್ಟರಲ್ಲಿ ನನ್ನ ಮಗಳನ್ನು ಮತ್ತು ನಮ್ಮ ಯಜಮಾನರು ಸಹ ಪೂಜೆಗೆ ರೆಡಿಯಾಗಿ ಬಂದಿದ್ದರು. ಹಾಗಾಗಿ ನಮ್ಮ ಯಜಮಾನರು ಹತ್ರ ಈ ಸಾರಿ ಪೂಜೆಯನ್ನು ಮಾಡಿಸಿದೆ. ಅದಾದಮೇಲೆ ನಾವಿಬ್ಬರು ಸೇರಿಕೊಂಡು ಮತ್ತೊಮ್ಮೆ ಪೂಜೆ ಮಾಡಿದ್ವಿ. ಮತ್ತು ನಮ್ಮ ಅಮ್ಮನೂ ಸಹ ಇಲ್ಲೇ ನನ್ನ ತಂಗಿ ಮನೇಲಿದ್ದರು.
ಹಾಗಾಗಿ ಅವರು ಸಹ ಬಂದು ದೇವರನ್ನ ನೋಡ್ಕೊಂಡು ಮತ್ತೆ ಹೊರಟೋಗ್ಬಿಟ್ರು. ಅವ್ರು ಜಾಸ್ತಿ ಹೊತ್ತಿರ್ಲಿಲ್ಲ. ಅದಾದ್ಮೇಲೆ ನನ್ನ ಮಗಳು ಸಹ ದೇವರಿಗೆ ಕೈ ಮುಕ್ಕೊಂಡು ಹಾಗೆ ಕೆಲವೊಂದು ಫೋಟೋಗಳನ್ನ ತಗೊಂಡ್ವಿ ನಾವೆಲ್ಲ. ಎಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ಕೈಗೆ ಕಂಕಣವನ್ನ ಕಟ್ಕೊಂಡ್ವಿ. ಅದಾದ್ಮೇಲೆ ನಾವೆಲ್ಲ ಒಟ್ಟಿಗೆ ಕುತ್ಕೊಂಡು ಊಟವನ್ನ ಮಾಡಿದ್ವಿ. ಊಟ ಎಲ್ಲ ಮುಗಿದ ಮೇಲೆ ಅದನ್ನೆಲ್ಲ ಒಮ್ಮೆ ಕ್ಲೀನ್ ಮಾಡಿಕೊಂಡು ನಂತರ ಸಂಜೆ ಟೈಮ್ ಆಯಿತು. ಅಷ್ಟರಲ್ಲಿ ಕುಂಕುಮಕ್ಕೆ ಹೋಗೋಣ ಅಂತ ರೆಡಿ ಆದ್ವಿ ನಾನು ಮತ್ತು ನನ್ನ ಮಗಳು. ಆಮೇಲೆ ಒಮ್ಮೆ ದೇವರಿಗೆ ಪೂಜೆಯನ್ನು ಮುಗಿಸಿ ಮತ್ತೊಮ್ಮೆ ದೇವರಿಗೆ ದೀಪವನ್ನು ಹಚ್ಚಿ ಪೂಜೆಯನ್ನು ಮುಗಿಸಿದ್ವಿ. ಅದಾದ್ಮೇಲೆ ಮೊದಲಿಗೆ ನಮ್ಮ ಫ್ರೆಂಡ್ ಮನೆಗೆ ಹೋದ್ವಿ. ಹಾಯ್, ಚೆನ್ನಾಗಿದ್ಯಾ?
ನಂತರ ನಾವು ಅಲ್ಲಿಂದ ನಮ್ಮ ಮನೆಗೆ ಬಂದ್ವಿ. ಇಲ್ಲಿ ನಮ್ಮ ಮನೆಗೂ ಬಂದಮೇಲೂ ಸಹ ದೇವರಿಗೆ ಅಕ್ಷತೆ ಕಾಳನ್ನೆಲ್ಲ ಹಾಕಿದ್ರು. ಅದಾದಮೇಲೂ ಸಹ ಇಲ್ಲೂ ಸಹ ನಾವು ಸೆಲ್ಫಿಯನ್ನು ತಗೊಂಡ್ವಿ. ಇನ್ನೂ ಒಂದಿಬ್ಬರು ಫ್ರೆಂಡ್ಸ್ ಮಿಸ್ ಆಗಿದ್ರು. ಮಕ್ಕಳು ಸಹ ತುಂಬ ದಿನ ಆದಮೇಲೆ ಸಿಕ್ಕಿದ್ರಿಂದ ಅವರು ಸಹ ತುಂಬ ಖುಷಿ ಪಟ್ಟರು. ಅದಾದಮೇಲೆ ಹೀಗೆ ಒಬ್ಬೊಬ್ಬರು ಫ್ರೆಂಡ್ಸ್ ಮನೆಗೆ ಹೋಗ್ತಾ ಇದ್ವಿ. ನಂತರ ಎಲ್ಲ ಫ್ರೆಂಡ್ಸು ಬಂದು ಹೋಗಾದ್ಮೇಲೆ ಕೊನೆಯಲ್ಲಿ ದೇವರಿಗೆ ನಾನು ಆರತಿಯನ್ನು ಮಾಡಿದೆ. ದೇವರಿಗೆ ಆರತಿಯನ್ನು ಮಾಡಿ ದೃಷ್ಟಿ ತೆಗಿಬೇಕಾಗುತ್ತೆ. ಸೊ ಈ ಕೊನೆಯಲ್ಲಿ ನಾನು ಈ ರೀತಿಯಾಗಿ ಆರತಿಯನ್ನು ಮಾಡಿದೆ. ತುಂಬಾ ಚೆನ್ನಾಗಾಯಿತು ವರಮಹಾಲಕ್ಷ್ಮಿ ಹಬ್ಬ. ಮತ್ತು ತುಂಬಾ ಖುಷಿ ಆಯಿತು. ಅದಾದಮೇಲೆ ಸ್ವಲ್ಪ ಕಳಶವನ್ನು ಈ ರೀತಿಯಾಗಿ ಅಲ್ಲಾಡಿಸ್ಬೇಕಾಗುತ್ತೆ. ಯಾಕೆಂದರೆ ನಾನು ಆವತ್ತಿನ ದಿವಸನೇ ನೈಟು ಕಳಶವನ್ನು ಅಲ್ಲಾಡಿಸ್ಬಿಡ್ತೀನಿ. ಅಂದರೆ ನೈಟ್ ಸುಮಾರು ಒಂದು 11-11:30 ನಾನು ಆರತಿಯನ್ನು ಮಾಡಿ ಕಳಶವನ್ನು ಅಲ್ಲಾಡಿಸ್ತೀನಿ. ಅದಾದಮೇಲೆ ನೆಕ್ಸ್ಟ್ ಡೇ ಎಲ್ಲವನ್ನು ಕ್ಲೀನ್ ಮಾಡ್ಕೊಳೋದು ಮತ್ತು ಆ ಪಾತ್ರೆ ಸಾಮಾನೆಲ್ಲ ಎತ್ತಿಟ್ಕೊಂಡೆ. ಅದಾದಮೇಲೆ ಕೊನೆಯದಾಗಿ ಇನ್ನೊಬ್ಬಳು ಫ್ರೆಂಡ್ ಬಂದಿದ್ಲು, ಅವಳಿಗೂ ಸಹ ಅರಿಶಿನ ಕುಂಕುಮವನ್ನು ಕೊಟ್ಟೆ. ಇಷ್ಟ ಆಗಿತ್ತು ನಮ್ಮ ಮನೆಯ ಲಕ್ಷ್ಮಿ ಹಬ್ಬ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.